ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಎಲ್ಲಿದ್ದೀರಿ? ಕರ್ನಾಟಕದಲ್ಲಿ ಯುವತಿ ಹಾಗೆ ಅಪ್ರಾಪ್ತ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಏನ್ ಮಾಡ್ತಾ ಇದೆ ನಿಮ್ಮ ಒಂದು ಇಲಾಖೆ? ಎಳೆದುಕೊಂಡು ಹೋಗ್ತಾರೆ ಅಂತಂದ್ರೆ ಯುವತಿಯ ಮೇಲೆ ಯಾವ ರೀತಿಯಾಗಿ? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಎಲ್ಲಿದ್ದೀರಿ? ಕರ್ನಾಟಕದಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಎಳೆದುಕೊಂಡು ಹೋಗ್ತಾರೆ, ಯುವತಿ ಮೇಲೆ ರೇಪ್ ಮಾಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಎಲ್ಲಿಗೆ ಬಂತು ಕಾನೂನು ಸುವ್ಯವಸ್ಥೆ? ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ಓಡಾಡುವುದು ಯಾವಾಗ ಅನ್ನುವಂತಹ ಪ್ರಶ್ನೆ. ಆರ್ಎಸ್ಎಸ್ ಅನ್ನೋದು ಬಿಡಿ, ಮೊದಲು ಹೆಣ್ಮಕ್ಳನ್ನ ಕಾಪಾಡೋದನ್ನ ನೋಡಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಎಲ್ಲಿದ್ದೀರಿ? ಕರ್ನಾಟಕದಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಕೇಳ್ತಾ ಇಲ್ವಾ ಈ ಸುದ್ದಿಗಳನ್ನ? ಯಾವುದು ನಿಮ್ಗೆ? ಎಳೆದುಕೊಂಡು ಹೋಗ್ತಿದ್ದಾರೆ ಯುವತಿನ ಅಂತಂದ್ರೆ ಏನು? ಎಲ್ಲಿಗೆ ಬಂತು ಕರ್ನಾಟಕ? ಕರ್ನಾಟಕದಲ್ಲಿ ಎಲ್ಲಿ ಹೋಯ್ತು ಆಗಿದ್ರೆ ಕಾನೂನು ಸುವ್ಯವಸ್ಥೆ? ಗೃಹ ಸಚಿವರಾಗಿದ್ದೀರಿ ಅಲ್ವಾ? ಹೆಣ್ಮಕ್ಳು ನಿರ್ಭೀತಿಯಿಂದ ಓಡಾಡೋದು ಯಾವಾಗ ಸ್ವಾಮಿ ಕರ್ನಾಟಕದಲ್ಲಿ? ಈ ಪ್ರಶ್ನೆ ಈಗ ಎದ್ದಿರುವಂತದ್ದು. ಬರೀ ಮಾತ್ ಎತ್ತಿದ್ರೆ ಆರ್ಎಸ್ಎಸ್ ಅಂತಿರ್ತೀರಲ್ಲ, ಮೊದಲು ಆರ್ಎಸ್ಎಸ್ ನ ಬಿಡಿ. ಆರ್ಎಸ್ಎಸ್ ನ ಬಿಟ್ಟು ಈ ಒಂದು ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಯುವತಿಯರಿಗೆ ಹೇಗೆ ರಕ್ಷಣೆ ಸಿಗ್ತಾ ಇದೆ, ಮಹಿಳೆಯರಿಗೆ ಹೇಗೆ ರಕ್ಷಣೆ ಸಿಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು ಮೊದಲು ನೋಡಿ. ಆಮೇಲೆ ಈ ರೀತಿಯಾಗಿ ನೀವು ರಾಜಕಾರಣ ಮಾಡಿ. ಆರ್ಎಸ್ಎಸ್ ಎಲ್ಲೂ ಹೋಗಲ್ಲ. ಕರ್ನಾಟಕದಲ್ಲಿ ಎಲ್ಲಿಗೆ ಬಂತು ಕಾನೂನು ಸುವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ. ಹೆಣ್ಮಕ್ಳು ನಿರ್ಭೀತಿಯಿಂದ ಓಡಾಡುವುದು ಯಾವಾಗ? ಆರ್ಎಸ್ಎಸ್ ಅನ್ನೋದೇ ಒಂದು ನಾಲ್ಗೆ ಮೇಲೆ ಅಚ್ಚೆ ಹಾಕಿಸ್ಕೊಂಡ್ ಬಿಟ್ಟಿದ್ದಾರೆ. ಅದೊಂದು ಬಿಟ್ಟು ಬೇರೆ ಇನ್ಯಾವುದು ಗೊತ್ತಿಲ್ಲ ನಮ್ಮ ಗೃಹ ಸಚಿವರಿಗೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಎಲ್ಲಿದ್ದೀರಿ? ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿದ ಈ ಒಂದು ಕಾಮುಕರ ಕ್ರೌರ್ಯ. ಟಿ ನರಸೀಪುರದಲ್ಲಿ ಪಶ್ಚಿಮ ಬಂಗಾಳದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂಥದ್ದು. 3 ಕಾಮಾಂಧರಿಂದ ಯುವತಿಯ ಮೇಲೆ ಅತ್ಯಾಚಾರ ಆಗಿರುವಂಥದ್ದು. 2 ದಿನಗಳ ಹಿಂದೆ ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಟಿ ನರಸೀಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ನೋಡಿ. ಯುವತಿಯನ್ನ, ಪಶ್ಚಿಮ ಬಂಗಾಳದ ಮೂಲದ ಯುವತಿ, ಆಕೆ ಇಲ್ಲಿ ಕೆಲ್ಸಕ್ಕೆ ಬಂದಿದ್ಲೋ ಓದೋದಕ್ಕೆ ಬಂದಿದ್ಲೋ ಗೊತ್ತಿಲ್ಲ, ಲಾಡ್ಜ್ನಲ್ಲಿ 3ರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಯುವತಿ ನೀಡಿದ ದೂರಿನ ಮೇರೆಗೆ 3ರ ಬಂಧನ ಈಗ ಆಗಿರುವಂಥದ್ದು. ಬಂಧನ ಮಾಡಿದ್ರೆ ಏನ್ ಬಂತು? ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿತು ಕಾಮುಕರ ಕ್ರೌರ್ಯ. ಪಶ್ಚಿಮ ಬಂಗಾಳದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. 3 ಕಾಮಾಂಧರಿಂದ ಯುವತಿಯ ಮೇಲೆ ಅತ್ಯಾಚಾರ ಆಗಿರುವಂಥದ್ದು. 2 ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದುರಾದೃಷ್ಟ ಇದು. ಟಿ ನರಸೀಪುರ ಖಾಸಗಿ ಬಸ್ ನಿಲ್ದಾಣದ ಬಳಿ ಯುವತಿ ಕಿಡ್ನಾಪ್ ಅನ್ನ ಮಾಡ್ತಾರೆ. ಚಾಮರಾಜನಗರ ಜಿಲ್ಲೆ ಸಂತೆ ಮರಳ್ಳಿಗೆ ಹೋಗ್ತಾ ಇದ್ದಂತ ಹೊತ್ತೊಯ್ದು ಕೃತ್ಯ. ಲಾಡ್ಜ್ನಲ್ಲಿ 3ರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂಥದ್ದು. ಯುವತಿ ನೀಡಿದ ದೂರಿನ ಮೇರೆಗೆ 3ರ ಬಂಧನ ಆಗಿರುವಂಥದ್ದು. ಇದೀಗ ಕಿರಣ್, ಕಿಶೋರ್ ಹಾಗೂ ರಿಯಾನ್ ಬಂಧಿತ ಆರೋಪಿಗಳು. ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಸಂಬಂಧ ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿದೆ ಈ ಒಂದು ಕಾಮುಕರ ಕ್ರೌರ್ಯ. ಪಶ್ಚಿಮ ಬಂಗಾಳದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂಥದ್ದು. 3 ಕಾಮಾಂಧರಿಂದ ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ. ಅತ್ಯಾಚಾರ ಎಸಗಿದ್ದಾರೆ. 2 ದಿನಗಳ ಹಿಂದೆ ನಡೆದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಮೈಸೂರಿನ ಟಿ ನರಸೀಪುರ ತಾಲೂಕಿನಲ್ಲಿ ಬಸ್ ನಿಲ್ದಾಣದ ಬಳಿ ಯುವತಿಯನ್ನ ಕಿಡ್ನಾಪ್ ಅನ್ನ ಮಾಡ್ತಾರೆ 3 ಆರೋಪಿಗಳು. ಚಾಮರಾಜನಗರ ಜಿಲ್ಲೆಯ ಸಂತೆ ಮರಳ್ಳಿಗೆ ಹೊತ್ತೊಯ್ದು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಲಾಡ್ಜ್ನಲ್ಲಿ 3ರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂಥದ್ದು. ಯುವತಿ ನೀಡಿದ ದೂರಿನ ಮೇರೆಗೆ 3ರನ್ನ ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ.